ಕಲಬುರಗಿ ತಾಲೂಕಿನ ಕೆರಣಗಿ ಸೋಮನಾಥಹಳ್ಳಿ ಹಾಗೂ ಫಿರೋಜಾಬಾದ್ ಗ್ರಾಮದ ಭೂ ಸಂತ್ರಸ್ತ ರೈತರು ಈಗ ಜಿಲ್ಲಾಡಳಿತ ಮತ್ತು ಗುಲ್ಬರ್ಗಾ ಸಿಮೆಂಟ್ ಕಂಪನಿ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ. ಒಂದೆಡೆ ಭೂಮಿ ಸ್ವಾಧೀನಪಡಿಸಿಕೊಂಡು ವರ್ಷಗಳ ಕಳೆದರೂ ಸೂಕ್ತ ಪರಿಹಾರ ನೀಡದೆ ಸತಾಯಿಸುತ್ತಿದ್ದಾರೆ. ಇನ್ನೊಂದೆಡೆ ನೀಡಿದ ಭರವಸೆಯಂತೆ ಕೆಲಸವೂ ಸಿಗದೆ ರೈತರು ಕಂಗಾಲಾಗಿದ್ದಾರೆ. ಹೌದು, ಕಿರಟಗಿ ಹಾಗೂ ಹೊನ್ನಕಿರಣಗಿ ಗ್ರಾಮದ ರೈತರು ಕಳೆದ ಹಲವು ವರ್ಷಗಳಿಂದ ನ್ಯಾಯಕ್ಕಾಗಿ ನಿರಂತರ ಹೋರಾಟ ನಡೆಸುತ್ತಿದ್ದಾರೆ. ಭೂಮಿ ಕಳೆದುಕೊಂಡು ಕೆಲಸವೂ ಇಲ್ಲದೆ ತೀವ್ರ ಮಾನಸಿಕ ಅಭದ್ರತೆ ಮತ್ತು ನೊಂದ ಸ್ಥಿತಿಯಲ್ಲಿ ರೈತರೊಬ್ಬರು ಪ್ರಾಣ ಕಳೆದುಕೊಂಡ ಭೀಕರ ಘಟನೆ ಸಂಭವಿಸಿದೆ. ಈ ಕುರಿತು ಒಂದು ವಿಶೇಷ ವರದಿ. ಕಿರಟಗಿ ಗ್ರಾಮದಲ್ಲಿ ಸುಮಾರು 1850 ಎಕರೆ ಜಮೀನನ್ನ ಕೆಐಎಡಿಬಿ ಹಾಗೂ ಜೆಸಿಎಲ್ ಕಂಪನಿ ವ್ಯಾಪ್ತಿಯಲ್ಲಿ ಭೂಸ್ವಾಧೀನ ಮಾಡಿಕೊಳ್ಳಲಾಗಿತ್ತು. ಆರಂಭದಲ್ಲಿ ಎಕರೆಗೆ 26 ಲಕ್ಷ ನೀಡುವುದಾಗಿ ಹೇಳಿ ತದನಂತರ ಡಿಸಿ ಮಧ್ಯಸ್ಥಿಕೆಯಲ್ಲಿ 16 ಲಕ್ಷಕ್ಕೆ ಅಗ್ರಿಮೆಂಟ್ ಮಾಡಿಕೊಳ್ಳಲಾಗಿತ್ತು. ಆದರೆ ಅಂತಿಮವಾಗಿ ನೀಡಿದ್ದು ಕೇವಲ 12 ಲಕ್ಷ ಮಾತ್ರ. ಇನ್ನು ಬಾಕಿ ಉಳಿದಿರುವ 4 ಲಕ್ಷ ಪರಿಹಾರ ಮೊತ್ತ ಮತ್ತು ಉದ್ಯೋಗದ ಭರವಸೆ ಈವರೆಗೂ ಈಡೇರಿಲ್ಲ. ಕಳೆದ 10 ರಿಂದ 15 ವರ್ಷಗಳಿಂದ ಅತ ಭೂಮಿಯೂ ಇಲ್ಲ, ಇತ್ತ ಕೆಲಸವೂ ಇಲ್ಲದೆ ರೈತರು ಬೀದಿಗೆ ಬಿದ್ದಿದ್ದಾರೆ. ಜನಪ್ರತಿನಿಧಿಗಳು, ಮಂತ್ರಿಗಳು, ಡಿಸಿ ಮತ್ತು ಜಿಲ್ಲಾಡಳಿತಕ್ಕೆ ಮನವಿ ಕೊಟ್ಟರು ಯಾವುದೇ ಸ್ಪಂದನೆ ಸಿಕ್ಕಿಲ್ಲ. ಇದರಿಂದ ನೊಂದು ಊಟ ನಿದ್ರೆ ಇಲ್ಲದೆ ನಮ್ಮ ರವಿ ಎನ್ನುವ ರೈತ ಮಾನಸಿಕ ನಂದತೆಗೆ ಒಳಗಾಗಿ ಪ್ರಾಣ ಕಳೆದುಕೊಂಡಿದ್ದಾರೆ. ಈ ಸಾವಿಗೆ ಕಂಪನಿ ಮಾಲೀಕರು, ಸಂಬಂಧಪಟ್ಟ ಅಧಿಕಾರಿಗಳು ಮತ್ತು ಜಿಲ್ಲಾಡಳಿತವೇ ನೇರ ಹೊಣೆ. ಇನ್ನಾದ್ರೂ ಸರ್ಕಾರ ತಕ್ಷಣ ಜಾಗೃತಗೊಂಡು ರೈತರ ಬಾಕಿ ಪರಿಹಾರ ನೀಡಬೇಕು. ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಮಧ್ಯಸ್ಥಿಕೆ ವಹಿಸಿ ಸೂಕ್ತ ಭೂ ಪರಿಹಾರ ಒದಗಿಸಬೇಕು ಹಾಗೂ ತಮ್ಮ ಕುಟುಂಬಗಳ ಉಪಜೀವನಕ್ಕೆ ದಾರಿ ಮಾಡಿಕೊಡಬೇಕು ಎಂದು ಒತ್ತಾಯಿಸಿದ್ದಾರೆ. ಸುಮಾರು 15 ವರ್ಷಗಳಿಂದ ಜಮೀನಿನ ಜಾಗದಲ್ಲಿ ಕಂಪನಿಗಳು ಕಾಂಪೌಂಡ್ ಹಾಕಿಕೊಂಡು ದಬ್ಬಾಳಿಕೆ ನಡೆಸುತ್ತಿವೆ ಎಂದು ರೈತರು ಆರೋಪಿಸುತ್ತಿದ್ದಾರೆ. ಚಪ್ಪಲಿ ಸವಿಯುವಂತೆ ಅಧಿಕಾರಿಗಳ ಬಾಗಿಲು ತಟ್ಟಿದ್ರೂ ನ್ಯಾಯ ಸಿಕ್ಕಿಲ್ಲ ಎಂಬುದು ರೈತರ ಅಳಲು. ಪ್ರಾಣ ಕಳೆದುಕೊಂಡ ರೈತನ ಕುಟುಂಬಕ್ಕೆ ಸೂಕ್ತ ನಷ್ಟ ಪರಿಹಾರ ನೀಡುವುದರ ಜೊತೆಗೆ ಬಾಕಿ ಇರುವ 4 ಲಕ್ಷ ಮೊತ್ತ ಮತ್ತು ಉದ್ಯೋಗದ ಭರವಸೆಯನ್ನ ಸರ್ಕಾರ ತಕ್ಷಣವೇ ಈಡೇರಿಸಬೇಕಿದೆ. ನಮ್ಮ ಫ್ಯಾಕ್ಟ್ರಿ ಯಾವುದಪ್ಪ ಅಂದರೆ ಕಲಬುರಗಿ ಸಿಮೆಂಟ್ ಅನ್ನೋ ಫ್ಯಾಕ್ಟ್ರಿಯಲ್ಲಿ ನಮ್ಮ ಹೊಲ ಹೋಗಿದೆ. ಅದರಲ್ಲಿ ನಮ್ಮ ಪರ್ ಎಕರ್ 16 ಲ್ಯಾಕ್ಸ್ ರೂಪಾಯಿನ ಅಪ್ರೂವ್ ಆಗಿತ್ತು. ನಮಗೆ 12 ಲಕ್ಷ ಆಗಿ ಬಂದಿದೆ. ಅದು ಇನ್ನೊಂದು 4 ಲಕ್ಷದ ಪರಿಹಾರ ಸಲುವಾಗಿ ನಮ್ಮ ತಂದೆಯವರಾದ ರವಿ ದಂಡಗುಂಡ್ ಅವರು ಸುಮಾರು 2 ವರ್ಷದಿಂದ ಕಂಟಿನ್ಯೂ ಆಗಿ ಅದ್ರ ಪರದಾಡಿಕೊಂಡು ಹೋರಾಟ ಮಾಡ್ತಿದ್ದರು. ಸೊ ಮನೆಗೆ ನಿನ್ನೆ DC ಹತ್ರ ಹೋಗಿ ಮನವಿ ಕೊಟ್ಟು ರಿಟರ್ನ್ ಮನೆಗೆ ಬಂದು ಒಂದು 5 ಮಿನಿಟ್ಸ್ನೂ ಆಗಿಲ್ಲ. ಸೊ ಅಪಾಯ ಏನಪ್ಪ ಅಂದರೆ ಹೃದಯಾಘಾತದಿಂದ ಮೃತಪಟ್ಟಿದ್ದಾರೆ. ಸೊ ಎದೆ ಹೊಡ್ಕೊಂಡಪ್ಪ ಅಂದರೆ ನಾವು ಕಂಪ್ನಿಯವರೇ ಕಾರಣ ಅಂತ ಇದ್ರ ಮೇಲೆ ದೂರ ಆಗ್ತಿದ್ದೀವಿ. ಓಡಾಡಿ ಊಟ ನಿದ್ದೆ ಏನೂ ಕರೆಕ್ಟಾಗಿ ಆಗ್ತಾ ಇರೋ ಕಾರಣಕ್ಕೆ ಇನ್ನೊಂದು ಏನಪ್ಪ ಅಂದರೆ ಟೆನ್ಷನ್ ಮಾಡಿಕೊಂಡು BP ಲೋ ಮಾಡಿಕೊಂಡು ಸುಮ್ಮನೆ ಚಿಂತೆ ಮಾಡಿ ಸಾಲ ಆಗಿತ್ತು ಸ್ವಲ್ಪ. ಅದಕ್ಕೋಸ್ಕರ ಹಾಗಾಗಿ ಹೀಗಾಗಿದೆ. ಕಲಬುರಗಿ ಸಿಮೆಂಟ್ ನಮಗೆ ಪರಿಹಾರ ಕೊಡಬೇಕು. ನಾವು ಕಿರಣಗಿ ಹೊನ್ನಕಿರಣಿ ಗ್ರಾಮದ ರೈತರು ಹಾಗೂ ಸೋಮನಾಥಹಳ್ಳಿ ಫಿರೋಜಾಬಾದ್ ಎಲ್ಲ ರೈತರು ಭೂಸ್ವಾಧೀನ ಮಾಡಿಕೊಂಡ JCL ಕಂಪ್ನಿಯವರು ರೈತರಿಗೆ ಮೋಸ ಮಾಡಿ 16 ಲಕ್ಷ ಇರೋದು 12 ಲಕ್ಷ ಕೊಟ್ಟು ಸುಮಾರು ವರ್ಷದಿಂದ 2 ವರ್ಷದಿಂದ ಹೋರಾಟ ಮಾಡ್ತಾಯಿದ್ರು. ನಮ್ಮ ಅವರೇ ಆಗಬೇಕು ರವಿ ದಂಡಗುಂಡ್ ಅಂತ. ಅವ್ರಿಗೆ ಕರೆಕ್ಟ್ ಟೈಮ್ಗೆ ಊಟ ಇಲ್ಲ, ನಿದ್ದೆ ಇಲ್ಲ. ಎಲ್ಲ ಅಧಿಕಾರಿಗಳಿಗೆ ಭೇಟಿ ಆದರೂ ಯಾವುದು ಬಿಳಿಕಾಸು ಮರ್ಯಾದಿಲ್ಲದಂಗಾಗಿ ಅವ್ರಿಗೆ ಮನಸ್ಸಿಗೆ ನೋವಾಗಿ ಅವ್ರಿಗೆ ಏನದ ತುಂಬ ಎದೆ ಹೊಡೆದ್ಬಿಟ್ಟು ನಿನ್ನೆ DC ಆಫೀಸ್ಗೆ ಹೋಗಿ ಮನವಿ ಕೊಟ್ಟರು. ಯಾವುದು ರೆಸ್ಪಾನ್ಸ್ ಇಲ್ಲದೆ ಅವ್ರಿಗೆ ನೋವಾಗಿ ಅವರು ಪ್ರಾಣವನ್ನು ಕಳ್ಕೊಂಡಿದ್ದಾರೆ. ಇದಕ್ಕೆ ನೇರವಾಗಿ ಕಂಪ್ನಿ ಮಾಲೀಕರು, ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳೇ ಇದಕ್ಕೆ ಹೊಣೆ, ಜಿಲ್ಲಾಡಳಿತ. ಇದೇನದ ಇನ್ನು ಮುಂದೆ ರೈತರಿಗೆ ಈ ಥರ ಸಾವುಗಳು ನೋಡಬಾರ್ದಿದ್ರೆ ಆದಷ್ಟು ಬೇಗ ರೈತರು ಬೇಡಿಕೆ ಏನಿದೆ ಅದು ಈಡೇರಿಸಬೇಕು, ಪರಿಹಾರ ಬರಬೇಕು, ಹೋರಾಟ ಮಾಡಬೇಕು. 2013-14ರಿಂದ ಜಮೀನು ತೊಗೊಂಡಾಗಿಂದ ನಮ್ಮ ರೈತರಿಗೆ ಯಾವುದು ಬಿಡಿಕಾಸು ಮರದಿ ಕೊಡದೆ ನಾವು ಎಲ್ಲ ಸರ್ಕಾರಿ ಅಧಿಕಾರಿಗಳಿಗೆ, ನಮ್ಮ ಪ್ರತಿನಿಧಿಗಳಿಗೂ ಮನವಿ ಕೊಟ್ಟಿದ್ದೀವಿ. ಮಿನಿಸ್ಟ್ರುಗಳಿಗೆ, KIDB ಸಂಬಂಧಪಟ್ಟಂಥ ಕಂಪ್ನಿ ಮಾಲೀಕರಿಗೆ, ಅಧಿಕಾರಿಗಳಿಗೆ, ಇಡೀ ರೈತರೆಲ್ಲ ಓಡಾಡಿದ್ರು. ಇಲ್ಲಿವರೆಗೆ ಯಾವುದು ಆಗಿಲ್ಲ, ಸ್ವಂದಿಸಿಲ್ಲ ಅವರು. ಅದಕ್ಕೋಸ್ಕರ ಅವರಿಗೆ ತುಂಬ ನೋವಾಗಿತ್ತು.
ಆ ನೋವಲ್ಲೇ ಅವರಿಗೆ ಮಾನಸಿಕವಾಗಿ ಸಾವಾಗಿದೆ. ಅದಕ್ಕೆ ಕಾರಣಕರ್ತರು ಅಂದರೆ ಕಂಪ್ನಿ ಮಾಲೀಕರು ಮತ್ತು ಅದು ಸಂಬಂಧಪಟ್ಟ ಅಧಿಕಾರಿಗಳು, ಜಿಲ್ಲಾಡಳಿತ ಹಾಗೂ ನಮ್ಮ ಪ್ರತಿನಿಧಿಗಳು ಕಾರಣಾಗಿರ್ತಾರೆ. ಅದಕ್ಕೆ ಸರಿ ಮಾಡಿಕೊಡ್ಬೇಕಂತ ಆಲ್ರೆಡಿ ಇವಾಗ ನಾವು ಇನ್ನು ಮುಂದಕ್ಕೆ ಇದು ಆಗಬಾರ್ದಂದ್ರೆ ಆದಷ್ಟು ಬೇಗ ರೈತರಿಗೆ ಕರೆದು ಪರಿಹಾರ ಕೊಡಿಸುವಂಥ ವ್ಯವಸ್ಥೆ ಮಾಡಬೇಕಂತ ತಮ್ಮಲ್ಲಿ ವಿನಂತಿಯಿಂದ ಕೇಳ್ಕೊಳ್ತೀವಿ. ಕಿರಣಿ ಗ್ರಾಮದ ರೈತರ ಪರವಾಗಿ ಇಲ್ಲ ಮನವಿ ಕೊಟ್ಟಿವ್ರಿ, ಸುಮಾರು ವರ್ಷದಿಂದ ಕೊಟ್ಟಿವ್ರಿ. ಒಂದು ನಿಮಿಷ ಮೊದಲು ಅಗ್ರಿಮೆಂಟ್ ಆಗಿರೋದು 26 ಲಕ್ಷ ಆಗಿತ್ತು. DC ಮೇಡಮ್ ಅವ್ರು ಏನು ಮಾಡೋದು, ನಾವು ರೈತರು 26 ಲಕ್ಷ ಬರ್ತಂತ ಕ್ಯಾಶಿಂದ ಅಗ್ರಿಮೆಂಟ್ ಮಾಡಿಕೊಟ್ಟೆವು. ಅಲ್ಲಿ ಆಗಿರೋದು ಅವ್ರವರು ಟೇಬಲಲ್ಲಿ 16 ಲಕ್ಷ ಅಂತ DC ಮೇಡಮ್ ರೈತರು ಕರೆದು ಹೇಳಿ ಅದು ಕೂಡ ಸಂಪೂರ್ಣವಾಗಿ ನಮಗೆ ಪರಿಹಾರ ಕೊಡಲಿಲ್ಲ. 12 ಲಕ್ಷ ಕೊಟ್ಟು ಇನ್ನು 4 ಲಕ್ಷ ಬರ್ತಂತ ರೈತರು ಆಶಾದಾಯಕರಾಗಿ ಅವರಿಗೆಲ್ಲ ಸಂಪೂರ್ಣ ಬೆಂಬಲ ಕೊಡ್ಕೊಂಡು ಬಂದಿದ್ದೀವಿ. ಇವತ್ತು ನಮ್ಮ ಭೂಮಿನೂ ಇಲ್ಲ, ಈ ಕಡೆ ಜಾಬನೂ ಇಲ್ಲ, ಈ ಕಡೆ ರೈತರಿಗೆಲ್ಲ ಬೀದಿ ಪಾಲ್ ಮಾಡಿದ್ದಾರೆ. ಯಾವ ಕಾರಣಕ್ಕಾಗಿ ಅಂದ್ರೆ ನಾವು ಅವ್ರ ಬಗ್ಗೆ ನಂಬಿದ್ದೆ ದೊಡ್ಡ ಅಪರಾಧ ಆಗಿಬಿಟ್ಟಿದೆ. ನಮಗೆ ಇವತ್ತಿಲ್ಲ ನಾಳೆ ನಮ್ಗೆ 4 ಲಕ್ಷ ಬರ್ತಾನೆ ಗ್ಯಾರಂಟಿಯಲ್ಲಿ ಕೊಟ್ಟಿದ್ದೀವಿ. ಇವತ್ತು ರೈತರೆಲ್ಲ ಹೊಲನೂ ಇಲ್ಲ, ಜಾಬು ಇಲ್ಲ. 15 ವರ್ಷ ಅಂದರೆ ನಮ್ಮ ಮಕ್ಕಳಿಗೆ ಜಾಬ್ ಸಿಕ್ತಂತ ಕಾಯಿಸಿಂದ ಕೊಟ್ಟರು. 15 ವರ್ಷ ಅವ್ರ ಕಂಪ್ನಿನೂ ಮಾಡಿಲ್ಲ, ಈ ಕಡೆ ಪರಿಹಾರ ಕೊಟ್ಟಿಲ್ಲ. ವೇತನ ಕೊಡಬೇಕು. ಜೊತೆಯಲ್ಲಿ ಈಗ 4 ಲಕ್ಷ ಪರಿಹಾರ, ಒಂದು ಪಾಣಿಗೆ ಒಂದು ಜಾಬ್ ಕೊಡ್ಬೇಕಂತ DC ಮೇಡಮು EC ಮೇಡಮ್ ಎಲ್ಲರೂ ಅಗ್ರಿಮೆಂಟ್ ಮಾಡಿದ್ದಾರೆ. ಇವಾಗ ನಮ್ಗೆ ಸದ್ಯಕ್ಕೆ 4 ಲಕ್ಷ ಪರಿಹಾರ ಎಲ್ಲ ರೈತರು ನೊಂದ್ಕೊಂಡಿದ್ದಾರೆ. ಯಾಕಂದ್ರೆ ಇದು ಈಗಿಂದಲ್ಲ, 2013-14 ಆಗಿರೋದು. ಇವತ್ತು 2026 ಆದರೂ ಯಾವ ಸರ್ಕಾರಿ ಅಧಿಕಾರಿಗಳು ನಮ್ಗೆ ಸ್ಪಂದಿಸ್ತಾ ಇಲ್ಲ. ಕಂಪ್ನಿ ಮಾಲೀಕರು ಎಲ್ಲಾರೋ ಗೊತ್ತಿಲ್ಲ ನಮಗೆ. ನಮ್ಮ ಜಮೀನು ಮಾತ್ರ ಕಾಂಪೌಂಡ್ ಹಾಕ್ಕೊಂಡು ಕಂಪ್ನಿ ಮಾಡದೇನೆ ದಬ್ಬಾಳಿಕೆ ಮಾಡ್ತಾ ಇದ್ದಾರೆ. ಅದಕ್ಕೆ ಈಗ ನಮ್ಮ ರೈತರಿಗೆ ಏನದ ಸರಿಯಾದ ಪರಿಹಾರ ಕೊಟ್ಟರೆ ನಾವು ಅವ್ರಿಗೆ ಸಾಥ್ ಕೊಟ್ಟು ನಮ್ಮ ಮಕ್ಕಳಿಗೆ ಜಾಬ್ ಸಿಕ್ತು ಅನ್ನೋದು ಕಾಯಸಿಂದ. ಈಗ ಏಜಾಗಿದೆ, ಜಾಬು ಇಲ್ಲ, ಈ ಕಡೆ ದುಡ್ಡು ಇಲ್ಲ. ಆ ಥರ ಅನ್ಯಾಯ ಆಗಿದ್ದಕ್ಕೆ ನೊಂದ್ಕೊಂಡು ಇವತ್ತು ಪ್ರಾಣ ಕಳ್ಕೊಂಡಿದ್ದಾರೆ. ನಾವು ಸ್ಟ್ರೈಕ್ ಮಾಡಿದ್ದೀವಿ. DK ಶಿವಕುಮಾರ್ ಈಗ ಚೀಫ್ ಮಿನಿಸ್ಟರ್ ಇದ್ದಾಗ ಅವ್ರಿಗೆ ಮನವಿ ಕೊಟ್ಟಿವಿ, ನಮ್ಮ ಎಲ್ಲರಿಗೆ ಸಂಬಂಧಪಟ್ಟ ಅಧಿಕಾರಿಗಳಿಗೆಲ್ಲ ಮನವಿ ಕೊಟ್ಟಿವಿ. ಆದರೂ ನಮ್ಮ ಕೆಲಸ ಆಗಿಲ್ಲ. ಆ ನೋವಿನಿಂದನೇ ಈ ಸಾವಾಗಿದೆ. ಇನ್ನು ಮುಂದಕ್ಕೂ ಇದೇ ಥರ ಸಾವಾಗ್ಬಿಡೋದ್ರಿಂದ ಆದಷ್ಟು ಬೇಗ ಕರೆದು ರೈತರಿಗೆ ಕೂಡಿಸಿ ಪರಿಹಾರ ಬಗೆಹರಿಸ್ಬೇಕಂತ ವಿನಂತಿ ಮಾಡ್ಕೋತೀವಿ ಎಲ್ಲ ರೈತರ ಪರವಾಗಿ. ಸುಮಾರು 800 ಎಕರೆ 1850 ಎಕರೆ ಜಮೀನು ತೊಗೊಂಡಿದ್ದಾರೆ. ಯಾರಿಗೆ ಒಂದು ಬಿಡಿಕಾಸು ಜಾಬು ಇಲ್ಲ, ಅವರಿಗೆ ಭೂಮಿನೂ ಇಲ್ಲ. ಇವತ್ತಿನ ಹತ್ತತ್ರ ಸ್ಥಿತಿ ಮಾಡಿದ್ದಾರೆ ರೈತರಿಗೆ. ಏನಕ್ಕಂದರೆ ಅವ್ರಿಗೊಂದು ಕಾಯಿಸಿತ್ತು, ನಮ್ಮ ಮಗ ದುಡಿದು ತಂದಾಕ್ತಾನಂತ. ಈ ಕಡೆ ದುಡಿಮೆನೂ ಇಲ್ಲ, ಭೂಮಿನೂ ಇಲ್ಲ, ಪರಿಹಾರ ಇಲ್ಲ. ಇದಕ್ಕೆ ನೇರ ಕಾರಣ ಕಂಪ್ನಿ ಓನರು, ಸಂಬಂಧಪಟ್ಟ ಅಧಿಕಾರಿಗಳು, KIDB ಅವರು, ಸಂಬಂಧಪಟ್ಟ ನಮ್ಮ ಪ್ರತಿನಿಧಿಗಳು ಕೂಡ ಇದಕ್ಕೆ ಇನ್ವಾಲ್ವ್ ಅಂತ ನಾನು ಹೇಳ್ಕೊಳ್ತೀನಿ. ಕೊನೆಯದಾಗಿ ನಾವು ಕೇಳ್ಕೊಳ್ಳೋದು ಇಷ್ಟೇ, ಸುಮಾರು ವರ್ಷದಿಂದ ತಿರುಗಾಡಿ ನಮ್ಮ ಚಪ್ಪಲಿ ಹರಿದಾವ. ಇವಾಗ ರೈತರಿಗೆ ಕರೆಸಿ ಅವ್ರದ್ದು ಬೇಡಿಕೆ ನಾವು ಆಲ್ರೆಡಿ EC ಮೇಡಮ್ DC ಮೇಡಮ್ ಹತ್ರ ಮೀಟಿಂಗ್ ಇದೆ, ಪೋಸ್ಟಿಂಗ್ ಕಾಪಿ ಕೊಟ್ಟಿದ್ದೀವಿ. ಅದು ಬಗೆಹರಿಸಬೇಕು ಆದಷ್ಟು ಬೇಗ ಅಂತ ಎಲ್ಲರಿಗೆ ಕಳಕಳಿಯಿಂದ ವಿನಂತಿ ಮಾಡ್ಕೋತೀವಿ. ಕಿರಣಿ ಗ್ರಾಮ ರೈತರು ಎಲ್ಲರೂ ಒಟ್ಟಾಗಿ ಬೇಡಿಕೆ ಇರೋದು ಒಂದೇ, ಇದು ಹೊಣೆ ನೀವೇ ಹಾಕ್ತೀರಿ. ಈಗ ಆಗಿದ್ದಕ್ಕೂ ನೀವೇ ಹೊಣೆ. ಅದು ಕರೆದು ಆದಷ್ಟು ಬೇಗ ಅವ್ರ ಸಂಬಂಧಪಟ್ಟ ಫ್ಯಾಮ್ಲಿಗೆ ಅಥವಾ ರೈತರಿಗೆ ಎಲ್ಲ ಪರಿಹಾರ ಕೊಡೋದು ಜವಾಬ್ದಾರಿ ನಿಮ್ಮದು. ಏನಂದ್ರೆ ನಮ್ದು ಹೊನ್ನ ಕಿರಣಗಿ ಗ್ರಾಮದಿಂದ ರೈತರಾಗಿ ಏನಪ್ಪ ಹೇಳ್ತೀವಿ ಅಂದ್ರೆ ಇದು ರವಿ ಅಣ್ಣ ದಂಡುಕೊಂಡವರು ದುನಿಯಾದ ಹೋರಾಟ ಮಾಡ್ರಿ. ಅವರು ಗುಲ್ಬರ್ಗ ಹೋಗ್ಯಾರ, ಮನೆ ಬೆಂಗಳೂರಿಗೆ ಹೋಗಿ ಬಂದಾರ. ಈ ಭಾಳ ಅವ್ರು ಏನದ ನೊಂದಾರಿ. ನೊಂದ ಕಿಸಿಂದ ನೀನು ಚೇಂಜ್ ಮಾಡಿ ಬಂದ ಕಿಸಿಂದ ಏನಪ್ಪ ಇದು ಆಗಲ್ಲ ಆಗ್ಯದ, ಯಾವಾಗ ಆಗ್ತದೆ ಏನು ಸುದ್ದಿ ಅಂತೇಳಿ ಭಾಳ ನೊಂದಿರಿ. ಎದ್ದು ಹೊಡೆದ ಕಿಸಿಂದ ಅವ್ರು ಏನದ ಪ್ರಾಣ ಕಳ್ಕೊಂಡ್ರಿ. ಅವ್ರ ಕುಟುಂಬಕ್ಕೆ ಏನದ ರೀ ಸರ್ಕಾರದಿಂದ ಪರಿಹಾರ ಕೊಡ್ಬೇಕ್ರಿ. ಕಂಪ್ನಿಗೆ ಸರ್ಕಾರ ಪರಿಹಾರ ಕೊಡ್ಬೇಕ್ರಿ. ಪರಿಹಾರ ಕೊಟ್ಟಿಲ್ಲ ಅಂದ್ರೆ ಮತ್ತೇನದ ಅವ್ರು ಎಲ್ಲ ರೈತರು ಕಲ್ತೆಲ್ಲ ಮತ್ತೆ ಹೋರಾಟ ಮಾಡೋ ಅನಿವಾರ್ಯ ಆಗ್ತದೆ ರೀ. ಶಿವಪ್ಪ ಜಿಲ್ಬೇರಿ.